ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತಿದ್ದಾರೆ ಅಂತ ಅನ್ಕೊಂಡೇನಿ. ನಾವು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಯಲ್ ರೈಡರ್ ಪ್ರತೀಕ್ಷಾ ಬ್ಯಾಕ್ ಆಗಿನ್ ವಿತ್ ನ್ಯೂ ಬ್ಲಾಗ್. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೇನ್ರಿ ಅಂದ್ರೆ ವಾಪಸ್ ಧಾರವಾಡಿಗೆ. ಮುಂಜಾನೆ ಅರೌಂಡ್ 7 or 7:30 ಬಿಟ್ಟಿದ್ದೆ ಅನಿಸ್ತೈತಿ. ಆಲ್ರೆಡಿ ಲೈಕ್ ಈಗ ತುಮಕೂರಿಲ್ಲಿಂದ ಒಂದು 38 ಕಿಲೋಮೀಟರ್ಸ್ ಅದು ಇರ್ಬೇಕು. ಇಲ್ಲೇ ನಾಷ್ಟ ಮಾಡಿ ಬಿಟ್ರಾತ ಅಂತ ಅಂದ್ಕೊಂಡೆ. ಮತ್ತೆ ಅಲ್ಲಿ ಮುಂದೆ ನಿಲ್ಲುತ್ತೆ ಸೀದಾ ಸ್ಟ್ರೆಚ್ ಹೊಡೆದ್ಬಿಡ್ತೇನಂತ. ಮತ್ತೆ ಅಲ್ಲೆಲ್ಲಾರ ಬೇಸರ ಆತ ನಿದ್ದೆ ಬಂದಂಗೆ ಆತಂದ್ರೆ ಚಹಾ ಕುಡಿತೇನೆ. ಸೊ ನಿದ್ದೆ ಭಾಳ ಖರಾಬ್ ಬಂದಿತ್ತು ಅಂದರೂ ಎದ್ದೆ. ಯಾಕಂದ್ರೆ ಮನೆಗೆ ಆರಾಮ್ ಜಲ್ದಿ ಮುಟ್ಟಿಬೇಕಾರೆ ನಿದ್ದೆ ಮಾಡಿದ್ರಾತ. ಹಿಂಗೆಲ್ಲ ಸರಿ ಜಲ್ದಿ ಅಂದ್ರೆ ಬಾವು ಹೊಡಿದಲ್ಲ ಆರಾಮ್ ನಾನು ಕಂಟ್ರೋಲ್ನಾಗ ಹೊಡಿತೀನಿ. ಯಾವಾಗ ಬಿಟ್ಟಿದ್ರಿ ನಮ್ಮ ಮನೆ ಅಂದ್ರೆ 25th. ಇವತ್ತು ಎಷ್ಟಾಗೈತೆ ರೀ ತಾರೀಕು ಅಂತಂದ್ರೆ 31. ಅವಾಗಿಂದನೂ ಗಾಡಿ ನೋಡ್ಯಾತೇನ. ಸೊ ನಾಷ್ಟ ಮಾಡೋದು ನಾನು ಬರ್ರಿ. ಆ್ಯಂಡ್ ಕಣ್ಣು ಉಂಟಿಬೋದು ನೀವು ನಂದು ಹೆಂಗಾಗೈತಂತೆ. ವೈಸರ್ ಹೋಗಿಬಿಟ್ಟಿತ್ತು ನಂದು ಟೇಪ್ ರೆಕಾರ್ಡರ್. ಡಿಪ್ ಇಡ್ಲಿ ತೊಗೊಂಡಿದ್ದೆ. ಡಿಪ್ ಇಡ್ಲಿ ತಿನ್ನತ್ತೇನೆ ಬೈಕಲ್ಲಿ ಪಾರ್ಕ್ ಮಾಡಿ. ಸೊ ಬೈಕ್ ನೋಡ್ಕೊತ ನಾಷ್ಟ ಮಾಡೋಣಂತೆ. ಮಜ್ಜಾ ಬಂತ್ರಿಪ್ಪ ಕರೆ. ನೀನೇ ಗಗನ ಅವ್ರ ಮನೇನಾಗಿದ್ದೆ. ಸೊ ಎಷ್ಟು 3-3:30 ಏನೋ ಮಕ್ಕೊಂಡಿರ್ಬೇಕು ಅನ್ನಿಸ್ತೈತೆ ನಾನು. ಅವ್ರ ಅಂಟಿ ನೀನೆ ಪಾಪ 3-3:30 ಮಟ್ಟ ಹೆಚ್ಚಿದ್ರೆ ಓದ್ಕೊಳ್ಳೇನೆ ಚಹಾ ಮಾಡಿಕೊಟ್ರೆ ಮಸ್ತ್ ಚಾದು ಕುಡ್ದೆ. ಇನ್ಸ್ಟಾ 360 ಅಂತ ಕ್ಲಿಪ್ ಕಳಿಸ್ಕೊಳತ್ತಿದ್ದೆ. ಆಮೇಲೆ ಹೋಗಿ ಮುಟ್ಟಿದ ಒಂದು 2:30 ಅದು ಮುಟ್ಟಿರ್ಬೇಕು ನಾವು ಬೆಂಗಳೂರಿಗೆ. ಅಲ್ಲಿಂದ ಯಾಕಂದ್ರೆ ಲೈಕ್ ಬ್ರೇಕ್ ಅದು ತೊಗೊಂಬರತ್ತಿದ್ವಿ ಅದ್ರ ಸಂಬಂಧ. ಪಾಪ ಅಂಟಿದ್ದು ನಿದ್ದೆ ಹಾಳಾತ ಅನಿಸ್ತೈತಿ. ಆಮೇಲೆ ಅಲ್ಲಿ ಆನಿ ಅದು ಎಲ್ಲ ನೋಡ್ಕೊಂಬಂದು ನೋಡಿರ್ಬೋದು ನೀವು ವ್ಲಾಗ್ನಾಗ. ಸೊ ಒಂದು 25th ಮನೆ ಬಿಟ್ಟಿದ್ದೆ ನಾನು. ಬೈಕ್ನಾಗ ಹೊಡ್ಕೊಂಡೆ ಧಾರವಾಡದಿಂದ ಬೆಂಗಳೂರು ಹೋದೆ. ಮತ್ತು ಬೆಂಗಳೂರಿಂದ ಕೊಯಂಬತ್ತೂರು. ಮತ್ತು ನೆಕ್ಸ್ಟ್ ಡೇ ಬೈಕ್ ಹತ್ತಿ ಬೈಕ್ ತೊಗೊಂಡೋಗಿ ಇದನ್ನು ಏನ್ರಿಪ್ಪ ಅದು ಟ್ರ್ಯಾಕಿಗೆ ಹೋದೆ. ಟ್ರ್ಯಾಕ್ನಾಗ ಮತ್ತು ಬೈಕ್ ಓಡಿಸಿದೆ. ಮತ್ತು ವಾಪಸ್ ಬರ್ಬೇಕಾದ್ರೆ ನನ್ನ ಬೈಕ್ ತೊಗೊಂಡು ರೂಮಿಗೆ ಬಂದೆ. ಮತ್ತು ಊಟ ಮಾಡೋಕೆ ಬೈಕ್ ತೊಗೊಂಡು ಹೋಗ್ತೆ. ಮತ್ತು ಬಂದು ಕೂಡ ಮತ್ತು ನೆಕ್ಸ್ಟ್ ಡೇ ಆದಿಯೋಗಿ ಮತ್ತು ಇನ್ನೊಂದು ಟೆಂಪಲ್ ಇತ್ತು ಅದು ನೋಡೋಕೆ ಮತ್ತು ಬೈಕ್ ತೊಗೊಂಡು ಹೋದ್. ಮತ್ತು ಬೈಕ್ ರೈಡ್ ಮತ್ತು ಬೈಕ್ ತೊಗೊಂಡ್ಬಂದು ಬರೀ ಬೈಕ್ ಹೊಡಿಯೋದಾಗೈತಿರಪ್ಪ ಫುಲ್. 25th 31 ಮಟ್ಟ ಬರೀ ಬೈಕ್ ಹೊಡಿಯೋದಾಗೈತಿ. ಆನ್ ರೈಡರ್ಸ್ ದುನಿಯರ್ ಹೋಗಿ ಬಿಟ್ಟಿತ್ತು ನಂದೆ. ಸೊ ಅಡ್ಜಸ್ಟ್ ಮಾಡ್ಕೊರಿ ಸ್ವಲ್ಪ. ನಾಷ್ಟ ಮಾಡು ನಾನು ಬರೀ ರೋಡಂತೂ ಏನು ತೋರಿಸೋದಿಲ್ಲ ನಿಮಗೆ. ಸೊ ನಂಗೆ ಹೋಗ್ಬೇಕಾರೆ ಎಲ್ಲರೂ ನಿಂತೆ ಅಂತಂದರೆ ನಿಮಗೆ ತೋರಿಸ್ತೇನೆ, ಬ್ಲಾಗ್ ಮಾಡ್ತೀನಿ. ಪೆಟ್ರೋಲ್ ರೇಂಜ್ ಒಂದು 80 ಕಿಲೋಮೀಟ್ರ್ ತೋರಿಸಾತೈತಿ. ಮುಂದಲ್ಲೆಲ್ಲ ರಾಕ್ಸುನು ಇಲ್ಲೇ ಇತ್ತು, ಬಟ್ ಮುಂದಲ್ಲೆಲ್ಲ ರಾಕ್ಸುನು ಅಂತ. ಸೊ ತುಮಕೂರಿಲಿಂದ ಒಂದು 38 ಕಿಲೋಮೀಟ್ರ್. ಬೆಂಗಳೂರು ನಮ್ಮ ಧಾರವಾಡಿಂದ ಒಂದು 300 XYZ ಪ್ಲಸ್ ಐತೆ ಅಷ್ಟೇ. ನೋಡು ನೆಕ್ಸ್ಟ್ ಗಂಟೆ ರೀಚ್ ಆಗ್ತೀನಿ ಅಂತ. ಮಸ್ತ್ ಸಾಂಗ್ಸ್ ಕೇಳ್ಕೊತ ಆರಾಮ್ ರೈಡ್ ಮಾಡೋಣಂತ. ನನ್ನ ಫ್ಯಾಮಿಲಿಗೆ ಸ್ಟಾಪ್ ತೊಗೊಂಡಿದ್ರಿ ಅಂದರೆ ಶಿಗ್ಗಾಂವ್. ನಮ್ಮ ಅಣ್ಣ ನಂಗೆ ಚಾ ಕೂಡ ಬಂದೈತಿ. ಅಲ್ಲಿ ಚಿತ್ರದುರ್ಗ ಕಡೆ ಒಂದು ಕಡೆ ನಿಂತಿದೆ. ಬಿಟ್ಟರೆ ಯಾವ್ದಪ್ಪ ದಾವಣಗೆರೆ ಕಡೆ ಒಂದು ನಿಂತಿದೆ. ಬಿಟ್ಟರೆ ಸೀದಾ ಇಲ್ಲೇ ನಿಂತೇನೆ. ಅಲ್ಲೂ ನಿಂತಿಲ್ಲ. 1 ಗಂಟೆ ಆತ ಆಲ್ರೆಡಿ ಶಿಗ್ಗಾಂವ್ ಮುಟ್ಟೀನಿ. ಅಲ್ಲಿಂದ ಇಲ್ಲೊಂದು 60-70 ಕಿಲೋಮೀಟ್ರ್ ಹುಬ್ಳಿ ಧಾರವಾಡ. ಯಾರಿಕ್ಕಿ ಕುಕ್ಕಿ ಯಾರಿದೆ ಬಾಯ್ಲಿ ಜಲ್ದಿ ಬಾ ಅಯ್ಯ ಮಾಡ್ತಾಳೆ ಸೋಗ. ಆಗಲೇ ಗೇಟ್ ತೆಗೆದುಕೊಳ್ಳಿ ಓಡೇ ಬಂದೆ ನೀನೆ. ಹಾಯ್ ಕುಕ್ಕಿ ಹಾಯ್. ಒಳಗೆ ಬರ್ತೇನೆ ನಡಿ. ಬರ್ತೇನೆ ನಡಿ ಒಳಗೆ. ಯಾರದ ಕುಕ್ಕು ಯಾರದ? ಅಯ್ಯ ಎಲ್ಲೋಗಿದ್ದಿ ಬಾಲೆಲ್ಲಿ? ಅಯ್ಯ ಹುಚ್ಚಿ ನನ್ನ ಫ್ಯಾಮ್ಲಿ ಜಸ್ಟ್ ಬಂದು ರೀಚ್ ಆದೆ ರೀ ನಮ್ಮ ಮನೆಗೆ. ಅಲ್ಲಿ ಶಿಗ್ಗಾಂವ್ಗೆ ಹೋಗಿದ್ದೆ. ನಮ್ಮ ಅಣ್ಣನ ಅಂಗಡಿಗೆ ಹೋಗಿ ಬರೀ ಚಾ ಅಷ್ಟ ಕುಡ್ದೆ ಅಲ್ಲಿಂದ ಬಿಟ್ರಾತಂತ ಅಂದ್ಕೊಂಡೆ. ಅಣ್ಣ ಊಟ ಮಾಡಿಸಿದ್ರೆ ಮತ್ತು ಏನೇನೋ ಜ್ಯೂಸ್ ಪಾನ ಎಲ್ಲ ತಿನ್ನಿಸಿ ಕಳಿಸಿದ್ರೆ ಮಸ್ತ್ ಊಟ ಮಾಡಿದೆ. ಊಟ ಮಾಡಿ ಫ್ರೂಟ್ ಜ್ಯೂಸ್ ಕುಡಿದೆ. ಒಂದು ಯಾವುದದು ಜೀರಾ ಸೋಡಾ ಕುಡಿದೆ. ಮತ್ತು ಪಾನ್ ತಿಂದು ಮತ್ತು ಪಾನ್ ಕಟ್ಟಿ ಕೊಟ್ಟು ಕಳಿಸಿದ್ರೆ. ಸೊ ಇಲ್ಲೊಂದು ಮನೆಗೆ ಬಂದು ಹಂಗೆ ಮಕ್ಕೊಂಬಿಡ್ತಿದ್ದೆ ನಾ. ಊಟ ಅದು ಆತ ಸೀದಾ ಮನೆಗೆ ಬಂದೆ. ಕಾಲು ನೋಡ್ರಿ ಇಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಸ್ವಲ್ಪ ಬಾವು ಬಂದೈತಿ. ಯಾಕಂದ್ರೆ ಕಂಟಿನ್ಯೂ ಒಂದು 5-6 ದಿನದಿಂದನೂ ಕಂಟಿನ್ಯೂ ರೈಡ್ ಮಾಡತ್ತೇನೆ ಅದ್ರ ಸಂಬಂಧ. ಆಮೇಲೆ ಅದು ಬರೀ ಬೂಟ್ಸ್ ಸಾಕ್ಸ್ ಹಾಕೊಂಡೆ ಫುಲ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ರ್ಯಾಷಸ್ ಅದಂಗೆ ಆಗ್ಬಿಟ್ಟಿತ್ತು. ಚೂಟು ಸಹ ಲೆಫ್ಟ್ ಕಾಲು ಏನಾಗಿಲ್ಲ, ರೈಟ್ ಕಾಲು ಆಗಿದ್ದೆ. ಯಾಕಂದ್ರೆ ಲೆಫ್ಟ್ ಕಾಲು ಮೂವ್ಮೆಂಟ್ ಐತಲ್ಲ,
ರೈಟ್ ಕಾಲು ಜಾಸ್ತಿ ಮೂಮೆಂಟ್ ಇದ್ದಿದ್ದಿಲ್ಲ, ಯಾಕಂದ್ರೆ ಬ್ರೇಕ್ ಮೇಲೆ ಹಿಂಗೆ ಇಟ್ಟಿದ್ದೆ. ಲೆಫ್ಟ್ ಕಾಲು ಗೇರ್ ಹಾಕೋದು ಮೂಮೆಂಟ್ ಆಗ್ತಿತ್ತು. ಸೊ ಈಗ ಜಸ್ಟ್ ಬಂದು ರೀಚ್ ಅದೇ ನಮ್ಮ ಕುಕ್ಕಿ ನೋಡ್ರಿ ಅಲ್ಲೇ ಬಿಟ್ಟ ಸರಿ ಒಳ್ಳಾಕಿ ನಂಗೆ ಆಕೆ ಟಿಕ್ಲಿ ಹಚ್ಚೋಗಿದ್ದೆ ನಿನ್ನೆ ರೀತಿ ಇವತ್ತು ಬಿಚ್ಕೊಂಡಾಳ ನೋಡ್ರಿ ಆಕೆ ನೋಡತ್ತಾಳ ಅಲ್ಲೇ ನಿಂತಕಿ ಏನು ಮಾಡತ್ತಾಳಕಿ ಬ್ಲಾಗ್ ಹೆಂಗೆ ಮಾಡತ್ತಾಳಂತೆ. ವಾಯ್ಸ್ ಒಂದು ಹೋಗ್ಬಿಟ್ಟಿದ್ರಿಪ್ಪ. ನೋಡು ನಂದು ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಏನಿಲ್ಲ ಅಂತ ಹೇಳ್ತೇನೆ ಅಂತ ನಿಮ್ಗೆ ತೋರಿಸ್ತೇನಂತೆ. ಸೊ ಸ್ಟೇಟ್ ನಾನು ಕಾಲು ತೋರಿಸ್ತೇನೆ ತಡ್ರಿ ಒಂದು ಸೆಕೆಂಡ್. ರೈಟ್ ಕಾಲು ಬಾವು ಬಂದೈತಿ, ಲೆಫ್ಟ್ ಕಾಲ ಇಲ್ಲ. ಆಮೇಲೆ ನೋಡ್ರಿ ಇಲ್ಲಿ ಚೋಟು 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 ರೆಡ್ ಹೆಂಗಾಗೈತಿ. ಬಿಸಿ ನೀರಿನಾಗ ಕಾಲು ತೊಗೊಂಡ್ರೆ ಹೋಗ್ಬಿಡ್ತೈತಿ. ಈಗ ಸ್ವಲ್ಪ ತನಕ ಇರ್ತೈತಿ ಬಾವ, ಆಮೇಲೆ ಹೋಗ್ತೈತಿ. ಇಕ್ಕಿ ನೋಡ್ರಿ ಸ್ವಲ್ಪ ದಿನ ನಾನು ಬಿಟ್ಟ ಸರಿಯೋದಿಲ್ಲ. ಇಷ್ಟು ದಿನದಿಂದ ಮನ್ಯಾಗ ಇದ್ದಿದ್ದಿಲ್ಲಲ್ಲ ನೋಡ್ರಿ ಪಾಲಂಗಳು ಆಡ್ಸೋಕೆ. ಬಾ ಕುಕ್ಕು ಬೋಗುನ್ ಬಾ ಬಾ ಕದ ತೆಗಿ ನೀನ ದುಡು ಬಾಲೇ. ಈಗ ನೋಡ್ರಿ ಇಲ್ಲಿ ಹಂಗೈತಿ ಹುಲಿ ಹುಲಿ. 2000 years later. ನಿನ್ನೆ ಬಂದೆ ನಮ್ಮ ಮನೆಗೆ. ಐ ಡೋಂಟ್ ನೋ ನಿನ್ನೆ ವ್ಲಾಗ್ ಮಾಡೋಕೆ ಆಗಿಲ್ಲ ಅನಿಸ್ತೈತಿ. ಎಷ್ಟು ನಿಮಿಷದ್ದಾಗೈತಿ ಏನಂತೂ ಗೊತ್ತಿಲ್ಲ ನಂಗೆ ವ್ಲಾಗ್. ಸೊ ಹೋಗ್ಲಿ ಬಿಡಪ್ಪ ಅಂತಂದು ಹೊಸ ಡೇಟ್ ವ್ಲಾಗ್ ಕಂಟಿನ್ಯೂ ಮಾಡತ್ತೇನೆ ನಾನು. ನಿನ್ನೆ ಸಂಜೆಗೆ ಬಂದ ಅರೌಂಡ್ ನಾನು ಒಂದು ಜಲ್ದಿ ಬಂದೆ 3-3:30 ಬಂದಿರ್ಬೇಕು. ಮಕ್ಕೊಂಡಿದ್ದೆ 5-5:30 ಮಕ್ಕೊಂಡೆ ನಾನು. ಸೀದಾ ಇವತ್ತು ಮುಂಜಾನೆ ಐತೆ. ನಾನು ನಿನ್ನೆ ಮಮ್ಮಿ ಎಪ್ಸಿದ್ರೆ ನನಗೆ ಊಟ ಮಾಡೋಕೆ ಅಷ್ಟ ಸ್ವಲ್ಪ ನಿದ್ದೆ ಲೈಕ್ ನಿದ್ದೆ ಗುಂಗ್ನಾಗ ಇದ್ದೇನೆ. ನಮ್ಮ ಮಮ್ಮಿ ಊಟ ಮಾಡಂತಂದಿದ್ದ ಎಚ್ಚರಾತ. ಬಟ್ ಮತ್ತು ಭಾಳ ನಿದ್ದೆ ಬಂದಿತ್ತಲ್ಲ. ಊಟ ಮಾಡ್ತೇನೆ ಅನ್ಕೊಂತ ನಿದ್ದೆ ಹೊಡೆದೆ. ಸೊ ಕಣ್ಣು ನೋಡಿದ್ರೆ ಗೊತ್ತಾಗ್ತೈತೆ ನಿಮಗೆ ಎಷ್ಟು ನಿದ್ದೆ ಹೊಡೆದೇನ ಅಂತ. ಸೊ ಮಸ್ತ್ ನಿದ್ದೆ ಆತ. ಆ್ಯಂಡ್ ಇನ್ನೂ ಬ್ಯಾಗ್ ಅದು ತೆಗೆದೆ ಜಸ್ಟ್ ಇಲ್ಲಿ ಚೇರ್ ಮೇಲೆ ಇಟ್ಟೆನಾ. ಎಲ್ಲ ಬ್ಯಾಗ್ ಅದು ತೆಗ್ದಿಲ್ಲ ಇನ್ನೂ. ಅದ್ರಾಗ ಇನ್ನೂ ಹಂಗೆ ಡ್ರೆಸ್ ಆತ ಏನೇನೋ ತೊಗೊಂಬಂದಿನಿ ನಾನು, ಅದು ಹಂಗೆ ಇಟ್ಟೇನೆ ಅದ್ರಾಗ. ಸೊ ಈಗ ತೆಗೀನ ಅಂತಂದು ಬ್ಲಾಗ್ ಮಾಡಿದ್ರೆ ಅಂತಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ಜಲ್ದಿ ಎದ್ದೆ ಅಂದ್ರೆ ಲೈಕ್ ಕಾಲೇಜ್ ಇಫ್ ಇನ್ ಕೇಸ್ ಕಾಲೇಜಿಗೆ ಹೋದೆ ಅಂತಂದ್ರೆ ಹೋದಿಲ್ಲ ಬಿಡ್ರಿ ಅಂದರೂ ಅನ್ಕೊಂಡೆ ಇಫ್ ಇನ್ ಕೇಸ್ ಏನಾದ್ರು ಕಾಲೇಜ್ ಹೋದಿಪ್ಪ ಅಂತಂದ್ರೆ ಹುಬ್ಳಿನಾಗ ಅದು ಮಿರರ್ ಹೋಗಿತ್ಲ, ಮಿರರ್ ಹಾಕಿಸ್ಬೇಕಂತಿತ್ತು ಎರಡು ಕಡೆ. ಬಟ್ ಕಾಲೇಜ್ ಹೋಗ್ಲಿಲ್ಲನ, ಯಾಕಂದ್ರೆ ಲೇಟ್ ಎದ್ದಕ್ಕೆ ಅಂತಂದ್ರೆ ಕಾಲೇಜ್ ಹೋಗೋದಿದ್ದಿದ್ದಿಲ್ಲ, ಅದರ ಸಂಬಂಧ ಲೇಟ್ ಇದ್ದೆ. ಕಾಲೇಜ್ ಇತ್ತಂದ್ರೆ ಲೇಟ್ ಹೇಳ್ತಿದ್ದೆ, ಯಾಕಂದರೆ ಅದೇ ನಾಳೆ ಕಾಲೇಜ್ ಹೋಗ್ಬೇಕಂದ್ರೆ ಫಸ್ಟ್ ಮೆಂಟಲ್ ಪ್ರಿಪೇರ್ ಆಗಿಬಿಟ್ಟಿರ್ತೇನೆ. ಓಕೆ ನಾಳೆ ಕಾಲೇಜ್ ಹೋಗ್ಬೇಕು ಜಲ್ದಿ ಹೇಳ್ಬೇಕಂತ. ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ಯು ನೋ ಇಟ್ ವೆಲ್. ಆ್ಯಂಡ್ ಬ್ಯಾಗ್ ಅಲ್ಲಿ ಇಟ್ಟೇನ್ರಿ ಚೇರ್ ಮೇಲೆ ಇಟ್ಟೇನು. ಸೊ ಪ್ಲೀಸ್ ಇಗ್ನೋರ್ ಬ್ಯಾಕ್ಗ್ರೌಂಡ ಪ್ಲೀಸ್. ಅಲ್ಲಿ ಇಟ್ಟೇನಿ ಬ್ಯಾಗ್, ಅದನ್ನು ತೆಗಿಬೇಕು. ಅದ್ರಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆಲ್ಲನ, ಅದರದ್ದು ಪ್ರಸಾದ ಐತಿ. ಅದು ಲಡ್ಡು ಏನಾಗೈತೋ ಗೊತ್ತಿಲ್ಲ, ಚಪ್ಪಟ್ಟಾಗಿರ್ಬೇಕು ಅನಿಸ್ತೈತಿ. ಚಂದಾಗಿ ಸೇಫ್ಲಿ ಲೈಕ್ ಪ್ಯಾಕ್ ಮಾಡೀನಿ. ಬಟ್ ಸ್ಟಿಲ್ ಸಣ್ಣ ಬ್ಯಾಗ್ ಒಯ್ದಿದ್ದೆಲ್ಲ. ಸೊ ರೈಡರ್ಸ್ ಪ್ರಾಬ್ಲಮ್ ಇದೆ. ಇಫ್ ಇನ್ ಕೇಸ್ ನೀವು ರೈಡ್ ಮಾಡ್ಕೊತ ಬೈಕ್ ಮೇಲೆ ಎಲ್ಲರ ಟ್ರಾವೆಲ್ ಮಾಡತ್ತೀರಿ ಪ್ಲೇಸಸ್ ಅಂದ್ರೆ ಅಲ್ಲಿ ನಿಮಗೆ ಭಾಳ ಥಿಂಗ್ಸ್ ಚಂದ ಅನಿಸ್ತಾವೆ. ಬಟ್ ನೀವು ಕ್ಯಾರಿ ಮಾಡೋಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಬ್ಯಾಗ್ ಚೋಟು ಇರ್ತೈತಲ್ಲ. ಇಫ್ ಇನ್ ಕೇಸ್ ಕಾರ್ನಾಗ ಹೋಗತ್ತೀರಿ ಡಿಕ್ಕಿನಾಗ ಸೀಟ್ನಾಗ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೋದು. ಬಟ್ ನೀವು ಬೈಕ್ನಾಗ ಮುಂದೆ ಇಟ್ಕೊತೀರಿ ಹಿಂದೆ ಇಟ್ಕೊತೀರಿ, ಬಟ್ ನಿಮ್ಮ ರೈಡ್ ಕಂಫರ್ಟೇಬಲ್ ಆಗೋದಿಲ್ಲ. ಸೊ ದ್ಯಾಟ್ಸ್ ದಿ ಥಿಂಗ್. ಅದಕ್ಕೆ ನೀವು ಜಾಸ್ತಿ ಏನು ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ನಾ ಅದ್ರಾಗನ ಹೋಗ್ಬೇಕಾದ್ರೆ ಲಗೇಜ ಸ್ವಲ್ಪ ಚೋಟು ಮಾಡ್ಕೊಂಡು ಹೋಗಿದ್ದೆ. ನಾ ಬರಬೇಕಾರೆ ಇಫ್ ಇನ್ ಕೇಸ್ ಏನಾರು ನಂಗೆ ಸೇರ್ದೆ ಅಂದ್ರೆ ತೊಗೊಂಬರ್ಬೇಕಂತ. ಅಂದರೂ ಏನೇನೋ ತಂದೇನ್ರಿಪ್ಪ. ನಾ ಚಾಕ್ಲೇಟ್ ನಂಗೆ ಭಾಳಷ್ಟು ಚಾಕ್ಲೇಟ್ ತೊಗೊಳೋದಿದ್ದೆ. ಬಟ್ ನಾ ಅನ್ಕೊಂಡೆ ಮೆಲ್ಟ್ ಆಗ್ತೈತೆ, ಅದಾಗ್ತೈತಿ ಇದಾಗ್ತೈತಿ. ಡಬ್ಬಾನಾಗ ಹಾಕೊಟ್ಟವ್ರು ಅವ್ರು ಮೆಲ್ಟ್ ಆಗೋದಿಲ್ಲ. ಬಟ್ ಡಬ್ಬ ಏನಾರ ಬ್ರೇಕ್ ಆತಂದ್ರೆ ಮುಗಿತಲ್ಲ, ಹಿಂಗೆ ಫುಲ್ ಚಾಕ್ಲೇಟ್ ಎಲ್ಲ ಇದಾಗ್ಬಿಡ್ತೈತಿ. ಮತ್ತೇನೇನೋ ತಂದೀನಿ. ಮತ್ತೇನೋ ಊಟಿನಾಗ ಚಾ ಫೇಮಸಲ್ಲ, ಸೊ ಚಾ ಪುಡಿ ತಂದೀನಿ. ಅದು ಭಾಳಷ್ಟು ಕ್ಯಾರಿ ಮಾಡೋಕ್ಕಾಗಲಿಲ್ಲ. 2 ಪ್ಯಾಕೆಟ್ ತಂದೇನು. ಅದು ಫುಲ್ ನಂದು ಆಲ್ರೆಡಿ ಬ್ಯಾಗ್ ಇತ್ತು. ಬ್ಯಾಗ್ನಾಗ ಲಗೇಜ್ನಾಗ ಆಲ್ರೆಡಿ ನನ್ನ ಥಿಂಗ್ಸ್ ಇದ್ದು. ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಅಲ್ಲೇನು ಕೊಯಂಬತ್ತೂರ್ನಾಗಿತ್ತಿಲ್ಲ, ನಂದು ಇನ್ನೊಂದು ಬ್ಯಾಗ್ ಇತ್ತು. ಇದು ಕೊಟ್ಟಿದ್ರ KTM ದವರು ಕಿಟ್ ಕೊಟ್ಟಿದ್ರಲ್ಲ, ಅದು ಬ್ಯಾಗ್ನಾಗ ಎಷ್ಟೊಂದು ಸಾಮಾನು ಆಲ್ರೆಡಿ ನಾ ಅಕ್ಕ ಕಳ್ಸಿದ್ದೆ. ಅವ್ರು ಅಣೆವೆನ್ನೂರಿಗೆ ಹಾತಿದ್ರಲ್ಲ, ಅದೇ ಟೈಮ್ ಅವ್ರು ಬಸ್ಸಿಗೆ ಹೋಗತ್ತಿರ ಅಕ್ಕ ಕೊಟ್ಟು ಕಳ್ಸಿನ. ಅದು ಲಗೇಜ್ ಅದು ಇನ್ನೂ ಬರಬೇಕಾದ್ರೆ ತೊಗೊಂಡು ಹೋಗ್ತೀನಿ ರೀ. ರಾಣೆಬೆನ್ನೂರು ಬಂದಮೇಲೆ ಅಲ್ಲಿಂದ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಕಳಿಸಿದ್ದೆ. ಬಟ್ ಈಗ ಲಗೇಜ್ ಜಾಸ್ತಿ ಆಯ್ತಲ್ಲ, ಸೊ ಅಲ್ಲೇ ಐತದ ಸರ್ಟಿಫಿಕೇಟ್ KTMದಿಂದ ಏನೇನು ಕೊಟ್ಟಿದ್ರೆ ಅರ್ಧ ಅಕ್ಕನ ಬ್ಯಾಗ್ನಾಗ ಕೊಟ್ಟು ಕಳಿಸಿದ್ದೆ. ಅಲ್ಲೇ ಸ್ವೆಟ್ರು ಮಸ್ತ್ ಇದು, ಫುಲ್ ಮಸ್ತ್ ಸಾಫ್ಟ್ ಸ್ವೆಟರ್ಸ್ ಇದ್ದು. ಸೊ ನಾ ಅಜ್ಜಿಗೆ ಮಮ್ಮಿಗೆ ಪಪ್ಪಾಗೆ ತೊಗೊಂಬರ್ಬೇಕಂತಿತ್ತು ಸ್ವೆಟ್ರ್. ಬಟ್ ಬ್ಯಾಗ್ ರೀ ಸ್ವೆಟ್ರ್ ಅಂದ್ರೆ ಫುಲ್ ಡಿಸ್ಟಾಪ್ ಆಗ್ತದೆ. ಮತ್ತು ಹಿಂಗೆ ಮಾಡಿ ಏನಾರು ಅಡ್ಜಸ್ಟ್ ಮಾಡಿ ಬಂಜಿಕೊಂಡಾಗ ಅದು ಹಾಕಿ ಅಡ್ಜಸ್ಟ್ ಮಾಡಿ ತರ್ಬೋದಿತ್ತು. ಬಟ್ ಅಷ್ಟೆಲ್ಲ ಯಾಕೆ ಗೊತ್ತಾಡ್ದು ಬಿಡ್ರಿ, ನೆಕ್ಸ್ಟ್ ಟೈಮ್ ಮತ್ತೆ ಬರತ್ತೇವಿ ತೊಗೊಂಡು ಹೋದ್ರಾತಂತ ಅನ್ಕೊಂಡ್ಬಿಟ್ಟೆ. ಈಗ ಬಂದ್ಕೊಳ್ಳಿ ಅನ್ಸತ್ತೈತಿ ನಂಗೆ, ಅಟ್ಲೀಸ್ಟ್ ನಮ್ಮ ಅಜ್ಜಿಗರ ಸ್ವೆಟ್ರ್ ತರಬೇಕಿತ್ತಲ್ಪ ಅಂತ ಅನ್ಸತ್ತೈತಿ. ಭಾಳ ಒಂದು ಟೈಪಿಂಗ್ ಗಿಲ್ಟ್ ಅನ್ಸತ್ತೈತಿ. ಬಟ್ ಸ್ಪೇಸ್ ಇದ್ದಿದ್ದಿಲ್ಲ. ಎನಿವೇಸ್ ನೆಕ್ಸ್ಟ್ ಟೈಮ್ ಹೋದ್ರೆ ಅದೇನೇ ಆಗಲಿ ತೊಗೊಂಬರೋಣಂತೇನಾರ ಇರಲಿ. ಆ್ಯಂಡ್ ಅದೇ ಬ್ಯಾಗ್ ಅದು ಓಪನ್ ಮಾಡ್ಬೇಕೀಗ. ಶೂಸ್ ಏನಾಗಿತ್ತೋ ಏನೋ ಗೊತ್ತಿಲ್ಲ, ಚಿಪ್ಕೋ ಆಗಿರ್ಬೇಕು ಅನಿಸ್ತೈತೆ. ನನ್ನ ಹತ್ರಾಗ ಶೂಸ್ ಒಯ್ದಿದ್ದೆ ನಾನು. ನನ್ನ ಸಾಂಬಾ ಮತ್ತು ಡ್ರೆಸ್ ಎಲ್ಲ ಫುಲ್ ಧೂಳಾಗಿರ್ಬೇಕು. ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕ್ತೇನಂತ. ಅದು ಬಿಟ್ಟು ನೋಡೋಣಂತ ಇವತ್ತಿನ ಡೇ ಹೆಂಗೆ ಹೋಗ್ತೈತೆ ಹೆಂಗಿಲ್ಲ ಏನಂತಂದೆ. ಸೊ ಸ್ಟೇ ಟ್ಯೂನ್ಡ್. ನಮ್ಮ ಕುಕ್ಕಿ ನೋಡ್ಬೇಕು ನೀವು. ಕುಕ್ಕಿ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿಲ್ಲ. ಆಕಿಗೆ ನಾನು ಇಲ್ಲಿ ಗೇಟ್ ಕಡೆ ಬಂದ ಕೂಡಲೇ ಆಕಿಗೆ ಗೊತ್ತಿಲ್ಲಾರ್ದನ ವಿಡಿಯೋ ಮಾಡಿ
ಲೈಕ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕಾಗ್ತಿತ್ತೆ. ನಮ್ಮ ಅಪ್ಪಾರ ಗೇಟ್ ತೆಗೆದ್ರಲ್ಲ ಹಾಗೆ ಹೊರಗೆ ಬಂದ್ಬಿಟ್ಲು. ಆಗಲೇ ಬಂದೆಲ್ಲ ಗಾಡಿ ಸ್ಮೆಲ್ ನೋಡಿ ನಾ ಬಂದೇನೆ ಅಂತ ಗೊತ್ತಾದಾಗಿಗೆ ಫುಲ್ ಖುಷಿಯಾಗಿದ್ಲ ಅಕ್ಕಿಯಾರ. ಸೊ ಬಿಟ್ಟ ಸರಿಯಾತಿಲ್ಲ ನಂಗಾರಕ್ಕಿ. ನಾ ಎಲ್ಲಿ ಮಕ್ಕೊಂಡೆ ನಾ ಅಲ್ಲಿ ಮಕ್ಕೊಂಡಾಳ. ನಾ ಎಲ್ಲಿ ಹೇಳತ್ತೇನೆ ನಾ ಎಲ್ಲೆಲ್ಲ ಅಡ್ಡಾಡತ್ತೇನೆ ಅಲ್ಲೆಲ್ಲೇ ಬರತ್ತಾಳೆ. ಯಾಕಂದ್ರೆ ಇಷ್ಟು ದಿನ ಹಾಕಿ ನಂಗೆ ಬಿಟ್ಟಿದ್ಲ. ಜಿಮ್ಮಿ ಜಾಮಿ ಬಿಸ್ಕಿಟ್ ಮತ್ತು ಯಾವುದೋ ಚಾಕ್ಲೇಟ್ ಇಟ್ಟೋಗೆ ನಾ ಟೇಬಲ್ ಬಿಡೋಕೆ ಆಗಲೇ ಬುರುಗೊಡ್ದು ಸ್ವಚ್ಛ ಮಾಡಿಬಿಟ್ಟಾಳಕಿ. ನಾನೇ ನಮ್ಮ ಅಣ್ಣ ತಿಂದಾನಂತ ಮಾಡೇನಿ. ಇಲ್ಲಿಗತ್ಲೆ ತಿಂದ್ಬಿಟ್ಬಿಟ್ಟಾಳ. ಅದನ್ನೆಲ್ಲ ಪಾಕೆಟ್ ಸ್ವಲ್ಪ ಸ್ವಲ್ಪ ತೆಗೆದೆ ಬಿಸ್ಕಿಟ್ ತಿಂದೆ. ಕ್ರೇಜಿ ಸೀನ್ ಅಕ್ಕಿಯರ್. ಆ್ಯಂಡ್ ನೋಡು ನನ್ನ ಬರೀ ಫ್ಯಾಮ್ಲಿ ಸ್ಟೇ ಟ್ಯೂನ್ಡ್. ನೋಡ್ರಿ ಇಲ್ಲಿ ಮಕ್ಕೊಂತಾಳ ನನಗೆ ಗೊತ್ತ. ನಾ ಏನ ನನ್ನ ಚಾಕ್ಲೇಟ್ ಬ್ಯಾಗಿನ ಮಿಸ್ಸಿಂಗ್ ಅನ್ನತ್ತಿದ್ನಲ್ಲ, ಏನು ಕಟಮ್ ವಾಸ್ ಅನ್ನತ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಅದನ್ನ ಅಲ್ಲಿ ಅದ್ರ ಮೇಲೆ ಮಕ್ಕೊಂಡ ನೋಡ್ ನಂಗೆ ಕಾಣಂಗಿಲ್ಲ ಅಂತ ಮಾಡಾಳಕಿ. ಹುಚ್ಚಿ ಜ್ಯೂಸ್ ಅಲ್ಲದ ಡಿಪ್ಸ್ಟಿಕ್ಸ್ಲೇ. ಇಲ್ಲಿ ನೋಡ್ಬಾ ಮಮ್ಮಿ, ಇಲ್ಲಿ ನೋಡ್ಬಾ, ಇಲ್ಲಿ ನೋಡಿ, ನೋಡೋದಂತ ಇದನ್ ತಿನ್ನತ್ತಾಳ ಮಮ್ಮಿ.